ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ತಿಳ್ಕೊಬೇಕು. ಇದು ಬೇಸಿಕ್ ಆಗಲಾರ್ದಂಥ ವಿದ್ಯಾರ್ಥಿಗಳಿಗೆ ಅಭ್ಯಾಸನ ಹೇಳಬಾರ್ದು. ಯಾಕಂದ್ರೆ ಇವು ಏಕದಮ್ ಏನಾಗ್ತಾವೆ, ನಮ್ಮ ವಿಡಿಯೋ ನೋಡಿ ಹುಡುಗರಿಗೆ ಹೇಳಿಕ್ಕೆ ಹೋಗ್ಬಾರ್ದು ಗಣಿತಗಳು. ಯಾಕಂತಂದ್ರೆ ಮೊದಲ ಮಗ್ಗಿ ಬರ್ಬೇಕೆಲ್ಲ ವಿದ್ಯಾರ್ಥಿಗಳಿಗೆ, ಆಮೇಲೆ ಏನು ಬರಬೇಕು, ಭಿನ್ನ ರಾಶಿಗಳು ಬರ್ಬೇಕು, ಆಮೇಲೆ ಲಸ ಬರ್ಬೇಕು, ಮಸ ಬರ್ಬೇಕು, ಆಮೇಲೆ ದೊಡ್ಡ ದೊಡ್ಡ ಭಾಗಾಕಾರ ಬರ್ಬೇಕು, 30 ತನಕ ಮಗ್ಗಿ ಬರ್ಬೇಕು. ಅಂಥ ತಯಾರಾದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಗಣಿತಗಳು ಹತ್ತಾವೆ. ಏನು ಭಾಗಾಕಾರ ಬರಂಗಿಲ್ಲ, ಗುಣಾಕಾರ ಬರಂಗಿಲ್ಲ, ಏನು ಬರಂಗಿಲ್ಲ ಅಂಥ ವಿದ್ಯಾರ್ಥಿಗಳ ಮುಂದೆ ಈ ಗಣಿತಗಳನ್ನು ಪ್ರದರ್ಶನ ಮಾಡಬಾರ್ದು. ಇವುಗಳನ್ನು ಹಾಕಿ ಅವ್ರಿಗೆ ಅಭ್ಯಾಸನೂ ಹೇಳಬಾರ್ದು. ಇದು ಹೆಂಗಂದ್ರೆ ನೀವು ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಹೆಂಗೆ ಪರೀಕ್ಷೆ ಸಮೀಪ ಬರ್ತಾವೆ ಹಂಗಂಗೆ ಈ ಲೆಕ್ಕಗಳು ನಿಮಗೆ ತಿಳಿತಾವೆ. ಫಸ್ಟಿಂದ ನೀವು ಮಾರ್ಚ್ ಏಪ್ರಿಲದ್ದು ಆಮೇಲೆ ಜೂನ್ ತಿಂಗಳದಾಗಿನ ನಾವು ಅಭ್ಯಾಸ ಇನ್ನೂ ನಿಮಗೆ ನಾವು ವಿಡಿಯೋನ ಹಾಕಿಲ್ಲ. ಅದಕ್ಕೆ ಇವತ್ತು ಸುಮ್ಮನೆ ನೋಡ್ರಿ, ನೀವು ನೋಡೋರು ನೋಡಿ ಇವತ್ತು ನಮ್ಮ ಮಕ್ಕಳು ಎಲ್ಲ ಬೇಸಿಕ್ ಬಂದವ್ರಿಗೆ ಮಾತ್ರ ಈ ಗಣಿತ ಹತ್ತದ. ನಾವು ಸುಮ್ಮನೆ ಈಗ ಏನೂ ಬರಲಾರ್ದು ಮಕ್ಕಳಿಗೆ ಭಾಗಾಕಾರ ಬರೋಂಗಿಲ್ಲ, ಗುಣಾಕಾರ ಬರೋಂಗಿಲ್ಲ ಅಂತ ಹುಡುಗರಿಗಿಂತ ಗಣಿತಗಳನ್ನು ಬೋಧನೆ ಮಾಡಬಾರ್ದು. ಇಲ್ಲಿ ಸೂರ್ಯಕಾಳ ತಿಂಗಳ ಸಂಬಳ ಹಚ್ಚುವರು. ಸಂಬಳ ಅನುಪಾತ ಏನು ಕೊಟ್ಟಾನ, ಖರ್ಚು ಕೊಟ್ಟಾನ. ಸಂಬಳ ಖರ್ಚ ಕೊಟ್ಟಾನ ಅಂದ್ರೆ ಉಳಿತಾಯ ಡೆಫಿನೆಟ್ ಇಲ್ಲಿ ಬರ್ಕೊಳ್ಳೇಬೇಕು ನೀವು. ಯಾಕಂದ್ರೆ ಇಲ್ಲಿ ಏನು ಮಾಡ್ಬೇಕನ್ನೋದು ಹೇಳ್ತಾನ. ಪಗಾರ ಸಂಬಳ ಎಷ್ಟದ, 3500 ಅದ. ಖರ್ಚು ಎಷ್ಟದ, 2100 ಅದ. ಈ ಸಂಬಳದಾಗ ಖರ್ಚು ಕಳೆದ್ರಿ ಅಂದ್ರೆ ಎಷ್ಟು ಬರ್ತದ ಉಳಿತಾಯ ನೋಡ್ರಿ, 1400 ಬರ್ತದ. 1400 ಉಳಿತಾಯ ಮುಗಿತು. ಇಷ್ಟು ನೀವು ರೆಡಿ ಇಟ್ಟುಕೊಂಡೇ ಮುಂದೆ ಅನುಪಾತಗಳನ್ನು ತೆಗಿಬೇಕು. ಇಷ್ಟು ರೆಡಿ ಇಟ್ಕೊಳ್ಳಾರ್ದ ಅನುಪಾತಗಳಕ್ಕೆ ನೀವು ಕೈನೇ ಹಚ್ಚಬಾರ್ದು. ಈಗ ಮುಂದೆ ಹೋದ್ರಿ ಏನದ, ಉಳಿತಾಯ ಮತ್ತು ಖರ್ಚಿನ ಅನುಪಾತವೇನು ಅಂತ ಕೇಳ. ಉಳಿತಾಯ ಹೇಳ್ಯಾನಂದ್ರೆ ಮೊದಲು ನೀವು 1400 ಇಟ್ಟು ಉಳಿತಾಯನ್ನ ಮೊದಲು ಬರ್ಕೋಬೇಕು ನೋಡ್ರಿ, ನೆನ್ಪಿಟ್ಕೋರಿ. ಆಮೇಲೆ ಖರ್ಚಿನ ಪ್ರಮಾಣ ಎಷ್ಟದ, 2100 ಅದ ನೋಡ್ರಿ. ಇವತ್ತು ಏನು ಮಾಡಬೇಕು, ನಾವು ಈಸಿ ಥಿಯರಿ ತೋರಿಸ್ತೀವಿ ನಿಮಗೆ. ಮಾಸ ತೆಗಿತಿರ್ತಾರಲ್ಲ, ಮಾಸ ಆ ಪದ್ಧತಿ ಮಾಡ್ಬೇಕು. ಈಗ ನೀವು ಅನುಪಾತ ಕಂಡಿಡಿಯಾಗ 0 ಇಲ್ಲಿ 1 ತೆಗೆದ್ರೆ ಇಲ್ಲಿ 1 ತೆಗಿಲೇಬೇಕು, ಅಲ್ಲಿ 1 ತೆಗೆದ್ರೆ ಇಲ್ಲಿ 1 ತೆಗಿಬೇಕು, ಇನ್ನೊಂದು ತೆಗೆದ್ರೆ ಇನ್ನೊಂದು ತೆಗೀರಿ. ಆಮೇಲೆ ಇವು 14 ಏನದಲ್ಲ, ಇದು 2ರಲ್ಲಿ ಹೋಗ್ತದೆ, ಇದು ಹೋಗಂಗಿಲ್ಲ. ಇದು 3ರಲ್ಲಿ ಹೋಗ್ತದೆ, ಇದು ಹೋಗಂಗಿಲ್ಲ. 5ರಲ್ಲಿ ಯಾವುದು, 7ರಲ್ಲಿ 2 ಹೋಗ್ತಾವ ಅಂದ್ರೆ 7 ಇಲ್ಲಿ ಇಡ್ರಿ, 7 2ರಲ್ಲಿ 14, 7 3ರಲ್ಲಿ 21 ನೋಡಿ. ಈಗ 2 ಅನುಪಾತ 3 ಎಲ್ಲದ ಅದೇ ಉತ್ತರ. 2 ಅನುಪಾತ 3 ಉತ್ತರ ಸಂಖ್ಯೆ ಡಿ ನೋಡಿ. ಹಿಂಗೆ ಕರೆಕ್ಟ್ ಹಚ್ಕೋಬೇಕು. ಅನುಪಾತದಾಗ ಹಚ್ಕೊಳ್ಳೋದು ಭಾಳ ಶಾಣೆ ಅನ್ನೋದ. ಉಲ್ಟಾ ಪಲ್ಟಾ ಚಿಕ್ಕಡಿ ನೋಡಿ. 3 ಅನುಪಾತ 2 ಅದ, ಇದಕ್ಕೆ ಹಾಕಿದ್ರೆ ರಾಂಗ್. 3 ಏನು ತೋರಿಸ್ತದ ಅದನ್ನ ತಿಳ್ಕೊರಿ. 3 ಏನು ತೋರಿಸ್ತದ ಅಂದ್ರೆ ಉಳಿತಾಯ ತೋರಿಸ್ತದ. ಇದು ಇದು ತೋರಿಸ್ತದೆ. 2 ಏನು ತೋರಿಸ್ತದೆ, ಇದು 2 ಉಳಿತಾಯ ತೋರಿಸ್ತದೆ, 3 ಖರ್ಚು ತೋರಿಸ್ತದೆ. ಅವ್ರೇನು ಹೇಳ್ಯಾರಲ್ಲಿ, ಉಳಿತಾಯ ಮತ್ತು ಖರ್ಚಿನ ಅನುಪಾತ. ಉಳಿತಾಯ ಮತ್ತು ಖರ್ಚು ಹಿಂಗೆ ಬರಿಬೇಕು ನೀವು. ಇಲ್ಲಿ ಮೊದಲು ಉಳಿತಾಯ ಬರ್ಕೋಬೇಕು, ಮೊದಲು ಉಳಿತಾಯನೇ ಬರಿಬೇಕು, ಆಮೇಲೆ ಈ ಕಡೆ ಅನುಪಾತ ಹಾಕರಿ, ಈ ಕಡೆ ಖರ್ಚೇ ಬರಿಬೇಕು. ಇದು ನೆನ್ಪಿಟ್ಕೋರಿ. ಯಾಕಂದ್ರೆ ಅನುಪಾತ ಹಿಂಗೆ ತೆಗೆದಿರ್ತದ ನೇಮ್. ಈ ಕಡೆ ಖರ್ಚಿಟ್ಟು ಈ ಕಡೆ ಉಳಿತಾಯ ಇಟ್ಟು ನೀವು ಅನುಪಾತ ತೆಗೆದ್ರೆ ಅಂದ್ರೆ 3 ಅನುಪಾತ 2 ಬಂದುಬಿಡ್ತದೆ. ಇದಕ್ಕೆ ಉತ್ತರ ಹಾಕಿಬಿಟ್ರೆ ರಾಂಗ್ ಆಗಿಬಿಡ್ತದೆ. ಅದು ಮುಂದಿನ ಒಂದು ಮಾದರಿ ಕೊಟ್ಟು ಮಾಡಿ. ಎಲ್ಲರೂ ವಿಡಿಯೋ ಆನ್ ಮಾಡಿ. ಮೊದಲ ಸಂಬಳ ಬರ್ಕೋರಿ. ಸಂಬಳ ಎಷ್ಟದ ಮೊದಲು ಬರ್ಕೋರಿ. ಸಂಬಳ ಬರಬರಿ ಸಂಬಳ 10,000. ಮುಂದೇನು ಕೊಟ್ಟಾರ ಅವರು, ಉಳಿತಾಯ ಕೊಟ್ಟಾರ. ಉಳಿತಾಯ ಇಲ್ಲಿ ಬರ್ಕೋರಿ. ಉಳಿತಾಯದಿಂದ ಏನು ಬರ್ತದ, ಸಂಬಳದಾಗ ಉಳಿತಾಯ ಕಳೆದ್ರೆ ಏನು ಬರ್ತದ, ಖರ್ಚು ಬರ್ತದೆ. ಇದನ್ನು 3 ತಕ್ಕೊಳ್ಳೇಬೇಕು ನೀವು ಮೊದಲು. ಉಳಿತಾಯ ಎಷ್ಟದ, 2,000 ಅದ. ಇದು ಅನುಪಾತ 2,000 ಅದ. 10,000 2,000 ಕಳೆದ್ರೆ ಅಂದ್ರೆ ಖರ್ಚು ಎಷ್ಟಾಯ್ತು, 8,000 ಆಯ್ತು. ಇನ್ನು ಪ್ರಶ್ನೆ ಹೋದ್ರಿ ಮೇಲೆ
ಖರ್ಚು ಮತ್ತು ಉಳಿತಾಯದ ಅನುಪಾತವೇನು? ಖರ್ಚು ಮೊದಲು ಬರ್ಕೋರಿ. ಖರ್ಚು ಮತ್ತು ಉಳಿತಾಯದ ಅನುಪಾತ ಅಂದ್ರೆ ಅವ್ರು ಏನ್ ಬರ್ದಾರ ಅದನ್ನೇ ಬರ್ಕೋಬೇಕು ನೀವು. ಇಲ್ಲಿ ಮೊದಲು ಖರ್ಚು ಹಚ್ಕೋಬೇಕು, ಆಮೇಲೆ ಉಳಿತಾಯ ಹಚ್ಕೋಬೇಕು. ಬೇಕಾದ್ರೆ ಇದನ್ನ ಈ ಕಡೆ ಹಚ್ಕೊಂಡು ಬಿಟ್ರೆ ಅನುಪಾತ ತಪ್ಪಿ ಬಿಡುತ್ತೆ. ಆಮೇಲೆ ಖರ್ಚು ಎಷ್ಟದ ನೋಡ್ರಿ, 8,000 ಅದ. ಆಮೇಲೆ ಉಳಿತಾಯ ಎಷ್ಟದ? 2,000 ಅದ. ಇವು ಆಮೇಲೆ ಈಗ ನಾವೇನ್ ಮಾಡ್ಬೇಕು, ಇದನ್ನ ತೆಗಿಬೇಕು, ಅನುಪಾತ ಕಂಡು ಹಿಡಿಬೇಕು. 8,000 ಅನುಪಾತ 2,000. ಕ್ರಮಬದ್ಧವಾಗಿ ಸೊನ್ನೆಗಳನ್ನು ತೆಗಿಬೇಕು, ನೆನ್ಪಿಟ್ಕೋರಿ. ಯಾಕಂದ್ರೆ ಸೊನ್ನೆ ಹೆಚ್ಚು ಕಡಿಮೆ ತೆಗಿಬಾರ್ದು. ಇಲ್ಲಿ ಒಂದು ತೆಗೆದ್ರಿ ಅಂದ್ರೆ ಇಲ್ಕೊಂದು ತೆಗೀರಿ, ಮತ್ತೊಂದದ ಇನ್ನೊಂದು ತೆಗೀರಿ, ಇನ್ನೊಂದದ ಇನ್ನೊಂದು ತೆಗೀರಿ. ಈಗ ನೋಡಿ 2ರಲ್ಲಿ ಭಾಗ ಹೋಗ್ತದೆ. 2 4ಲೆ 8, 2 1ಲೆ 2, 4 ಅನುಪಾತ 1. 4 ಅನುಪಾತ 1. ಉತ್ತರ ಸಂಖ್ಯೆ 4 ಅನುಪಾತ 1 ಎಲ್ಲದ 7 ಆಗ. ಭಾಳ ಸರಳ ಇರ್ತಾವ ಗಣಿತಗಳು. ನೀವು ಒಂದು 2-3 ಸಲ ನೋಡ್ಕೊಂಡು ಬಿಡ್ರಿ, ಎಲ್ಲ ಗಣಿತಗಳು ಬಂದ್ಬಿಡ್ತಾವ. ಮುಂದಿನ ಗಣಿತ ನೋಡಿ.